ನಾನು ಯಾವಾಗಲೂ ಸಮಾಜ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ನಾನು ನಿಂತವ್ರ ಮನೇಲಿ ಉಟ್ಬಿಟ್ಟಿದ್ದಿದ್ರೆ, ನನಗೆ ಕೋಟಿ ಇದ್ಬಿಟ್ಟಿದ್ದಿದ್ರೆ, ನಾನು ಬಿಸ್ನೆಸ್ ಮಾಡಿಬಿಟ್ಟಿದ್ದಿದ್ರೆ, ರೇ 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 ಪ್ರಪಂಚದಲ್ಲೇ ನಾನು ಬದುಕ್ತಾ ಇರ್ತೀನಿ. ಅದು ಬೇಡ. ಕೋಟಿ ಕೋಟಿ ಜನಸಂಖ್ಯೆಯಿಂದ ನಿಮ್ಮನ್ನು ಯಾವ್ದಾರ ಪ್ರತ್ಯೇಕಿಸುತ್ತೆ ಅಂದರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕೆಲಸ. ಸೊ ನನ್ಗನ್ಸೋ ಪ್ರಕಾರ ದುಡ್ಡಿಗಿಂತ ಜಾಸ್ತಿ ನೀವು ಸಮಯಕ್ಕೆ ವ್ಯಾಲ್ಯೂ ಕೊಡ್ತೀರಾ. ಹೌದು, ಯಾಕೆ ಅಂತಂದರೆ ನೀವು ನೋಡಿ, ಮನಿ ಅದು ಜಸ್ಟ್ ಇಟ್ಸ್ ಎ ಬೈ ಪ್ರಾಡಕ್ಟ್. ಟೈಮ್ ಈಸ್ ದ ಕಾಸ್ಟ್ಲಿಯೆಸ್ಟ್ ವಾಟ್ ಯು ಕಾಲ್ ಕರೆನ್ಸಿ ಇನ್ ದ ವರ್ಲ್ಡ್. ಬದುಕು ನೀವು ಕೇಳಿದ್ದನ್ನೆಲ್ಲ ಕೊಡೋದಿಲ್ಲ, ಆದರೆ ನೀವು ಯಾವಾಗ ಪದೇ ಪದೇ ಒಂದೇ ಕೆಲಸನ ಮಾಡ್ತಾ ಹೋಗ್ತೀರಾ, ಅದು ನಿಮ್ಮನ್ನು ಅದರಲ್ಲಿ ಎಕ್ಸ್ಪರ್ಟ್ ಮಾಡುತ್ತೆ. ನಿಮ್ಗೆ ಆ ಕ್ಷಮತೆ ಹೆಚ್ಚಿಸುತ್ತೆ. ಆ ಕ್ಷಮತೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಆ ಆತ್ಮವಿಶ್ವಾಸದ ಮೂಲಕ ನೀವು ಅಂದುಕೊಂಡ ಕೆಲಸಗಳು ನಡೀತಾ ಹೋಗುತ್ತೆ. ಅಂದರೆ ಯಶಸ್ಸಿಗೆ ಯಾವ ರೆಸಿಪಿನೂ ಇಲ್ಲ. ಉಪ್ಪಿಟ್ಟು, ಚಿತ್ರಾನ್ನನೋ, ಪುಳಿಯೋಗರೆನೋ ಮಾಡೋದು ಏನಿಗೆ ಅಂದರೆ ಇಷ್ಟಿಷ್ಟು ಹಾಕ್ಬಿಡಿ ಅಂತ ಒಂದು ಲಿಸ್ಟ್ ಹಾಕ್ಬಿಟ್ರೆ ಒಳ್ಳೆ ಮೇಲ್ಕೋಟೆ ಪುಳಿಯೋಗರೆನೇ ನೀವೇ ಮನೇಲಿ ತಯಾರು ಮಾಡಿಬಿಡ್ಬೋದು. ಆದರೆ ಸಕ್ಸಸ್ಗೆ ಆ ಥರ ಫಾರ್ಮುಲಾ ಯಾವುದು? ಜಗತ್ತಿನ ಇತರೆ ಜನರು ಎಲ್ಲರೂ ಹೇಳೋದಕ್ಕಿಂತ ಮುಂಚೆ 2 ರಿಂದ 3 ಗಂಟೆ ನಿಮ್ಗೆ ಸಿಕ್ಬಿಡುತ್ತೆ. ಗದ್ದಲ ಇಲ್ಲದ ನಿರ್ಮಲವಾದ ವಾತಾವರಣ ಸಿಕ್ಕುತ್ತೆ. ಫಸ್ಟ್ ಕೂತು ನೀವು ಮಾಡಬೇಕಾದ್ದು ಪ್ರಥಮ 10 ನಿಮಿಷ ನಿಮ್ಮ ಜೊತೆ ನೀವು ಮಾತಾಡ್ಕೋಬೇಕಾದ್ದು. ನಾವು ಯಾವುದೋ ಮೊಬೈಲಲ್ಲಿ ಇಟ್ಕೊಂಡು ರೀಲ್ಸು ಮತ್ತೊಂದು ಗಂಟೆಗಟ್ಟಲೆ ಸ್ಕ್ರೋಲ್ ಮಾಡಿಬಿಡ್ತೀವಿ. ಜಗತ್ತಿನ ಜೊತೆ ಸಂವಹನದಲ್ಲಿದ್ದೀವಿ, ನಮ್ಮ ಜೊತೆ ನಾವು ಸಂವಹನನೇ ಮಾಡ್ಕೋತಾ ಇದ್ದೀವಿ, ನಮ್ಮ ಜೊತೆ ನಾವು ಮಾತಾಡ್ಕೋತಾ ಇದ್ದೀವಿ. ಇದು ಅತ್ಯಂತ ದೊಡ್ಡ ವಿಪರ್ಯಾಸ. ಶಾರ್ಟ್ ಟರ್ಮಲ್ಲಿ ನಿಮ್ಮನ್ನು ಯಾರೋ ಜೈಕಾರ ಹಾಕ್ತಾ ಇರ್ಬೋದು, ಅವ್ನು ಗಾಂಧಿ ಅಂತಾರೆ ಇವತ್ತು ಜನ. ನೀವೇನು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಮ್ಮ ತನ ಅನ್ನೋದನ್ನು ನಾವು ಯಾವಾಗ ಬಿಡೋದಿಲ್ಲ, ಆಗ ಮಿಕ್ಕಿದ್ದು ತಾನಾಗೆ ಬರುತ್ತೆ. ಯಾವಾಗ ಯಾವುದು ಹಿಂದೆ ನಾವು ಅದು ಬೇಕು ಬೇಕು ಅಂತ ಹಿಂದೆ ಬೀಳ್ತೀವಿ, ಅದು ನಮ್ಮಿಂದ ಒಂದು ಹೆಜ್ಜೆ ದೂರ ಹೋಗ್ತಾ ಇರುತ್ತೆ. ದಿಸ್ ಈಸ್ ವಾಟ್ ಐ ಲರ್ನ್. ಯಶಸ್ಸಿರ್ಬೋದು, ಹಣ ಇರ್ಬೋದು, ನೀವು ಹೇಗೆ ಎರಡನ್ನೂ ಹುಡುಕ್ತಾ ಇರ್ತೀರ, ಅವೆರಡನ್ನು ಬೇಕು ಅಂತ, ಅವೆರಡನ್ನೂ ಕೂಡ ಯೋಗ್ಯ ಮನುಷ್ಯನ ಹುಡುಕ್ತಾ ಇರುತ್ತೆ. ಶನಿ ಒಬ್ಬನೇ ಅಲ್ಲ ಹೆಗ್ಲೇ ಇರೋದು. ಯಶಸ್ಸು ಹಣನೂ ಹುಡುಕ್ತಾ ಇರುತ್ತೆ. ನೀವು ಯೋಗ್ಯತೆ ಬೆಳೆಸ್ಕೊಳ್ಳಿ. ಸಾವುಕಾರರ ದಿನಚರಿ ಹೆಂಗೆ, ನಾನು ಸಾವುಕಾರ ಆಗಬೇಕು ಅಂತ ನೀವೇನ ಮಾಡೋಕೆ ಹೋದ್ರೆ ಮಣ್ಣು ತಿನ್ನೋ ಕೆಲಸ ಅದು. ಅದಾಗೋದಿಲ್ಲ, ಯಾವತ್ತೂ ಆಗೋದಿಲ್ಲ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಮಿಡಲ್ ಕ್ಲಾಸ್ ಅಂತ ಬಂದಾಗ ಎಲ್ಲರೂ ಕೂಡ ಒಂದು ದಿನಚರಿಯನ್ನು ಫಾಲೋ ಮಾಡ್ತಾ ಇರ್ತೀವಿ. ಅಂದರೆ ನಾವು ಬೆಳಗ್ಗೆ ಎದ್ದೇಳ್ತೀವಿ, ಬ್ರಷ್ ಮಾಡ್ತೀವಿ, ಸೊ ಆಫೀಸಿಗೆ ಹೋಗ್ತೀವಿ, ಬರ್ತೀವಿ, ಮಲಗ್ತೀವಿ, ಅಷ್ಟೇ ನಮ್ಮ ಲೈಫ್ ಸ್ಟೈಲ್ ಆಗಿರುತ್ತೆ. ಬಟ್ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಸೊ ಈಗ ನಮ್ಮ ಶ್ರೀಮಂತರು ಅಂತ ಬಂದಾಗ ಅವರ ಲೈಫ್ ಸ್ಟೈಲು, ಅವರ ದಿನಚರಿ ಹೇಗಿರುತ್ತಪ್ಪ? ನಾವೀಗ ಅಂಬಾನಿ ಆಗಿರ್ಬೋದು, ಸೊ ಯಾರದೇ ಒಂದು ಎಕ್ಸಾಂಪಲ್ ತಗೊಂಡ್ವಿ ಅಂತಂದ್ರೂ ಕೂಡ ಅವ್ರು ಯಾವ ಥರ ದಿನಚರಿ ಇಟ್ಕೊಂಡಿರ್ತಾರೆ. ಸೊ ಆ ದಿನಚರಿನ ನಾವು ಫಾಲೋ ಮಾಡಿದ್ರೆ ನಾವು ಕೂಡ ಶ್ರೀಮಂತರಾಗಬಹುದಾ ಅನ್ನುವಂಥದ್ದು. ಸೊ ಇದಕ್ಕೆ ಉತ್ತರವನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ರಂಗಸ್ವಾಮಿ ಮೂಕನಹಳ್ಳಿ ಅವರಿದ್ದಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ನಮಸ್ತೆ. ನಮಸ್ಕಾರ ಚಿತ್ರ. ಸರ್, ಈಗ ಒಂದು ಶ್ರೀಮಂತರ ದಿನಚರಿ ಅಂತ ಬಂದಾಗ ಅಥವಾ ನಿಮ್ಮ ದಿನಚರಿ ಅಂತ ಬಂದಾಗ ಹೆಂಗಿರುತ್ತೆ ಸರ್? ಶ್ರೀಮಂತರ ದಿನಚರಿ ಆಗಿರ್ಬೋದು ಅಥವಾ ಮಿಡಲ್ ಕ್ಲಾಸ್ ಜನರು, ಸೊ ಡೈಲಿ ಆಫೀಸಿಗೆ ಹೋಗಿ ಬರೋರ ದಿನಚರಿ, ಏನು ವ್ಯತ್ಯಾಸ ಇರುತ್ತೆ ಶ್ರೀಮಂತರಿಗೂ ಮಿಡಲ್ ಕ್ಲಾಸ್ ಜನರಿಗೂ? ಥ್ಯಾಂಕ್ ಯು ಚೈತ್ರ ಅವರೇ. ಶ್ರೀಮಂತರ ದಿನಚರಿ ಹೇಗಿರುತ್ತೋ ಗೊತ್ತಿಲ್ಲ. ನನ್ನ ದಿನಚರಿ ಬಗ್ಗೆ ನಾನು ನಿಮಗೆ ಒಂದು ಹೇಳ್ತೀನಿ. ಏನಂತಂದರೆ, ಯಾವಾಗಲೂ ದೇರ್ ಈಸ್ ಎ ಸೇಯಿಂಗ್, ಭಗವಂತ ಎಲ್ರಿಗೂ 24 ಗಂಟೆ ಕೊಟ್ಟಿದ್ದಾನೆ. ಅದರಲ್ಲಿ 8 ಗಂಟೆ ನಾವು ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ನಾವು ಮಾರಬೇಕಾಗುತ್ತೆ. ನಾನು ಯಾವಾಗಲೂ ಅದನ್ನು ಹೇಳ್ತಿರ್ತೀನಿ. ಯಾಕಂತಂದರೆ ನಮ್ಗೆ ಹಣ ಬೇಕಲ್ಲ ಬದುಕಕ್ಕೆ, ಹಣ ಬೇಕು. ಹಾಗಾಗಿ ನಮ್ಮ 8 ಗಂಟೆನ ನಾವು ಟ್ರೇಡ್ ಮಾಡ್ತೀವಿ, ಮಾರ್ಬಿಡ್ತೀವಿ ನಾವು ಅದನ್ನು. ಉಳಿದ 8 ಗಂಟೆ ನಿದ್ದೆಗೆ ಹೋಗ್ಬಿಡುತ್ತೆ. ಇನ್ನು ಉಳಿದಿದ್ದ 8 ಗಂಟೆ ನಮ್ಮ ಹತ್ರ. ಆ 8 ಗಂಟೆಲೂ ದೈನಂದಿನ ಕಾರ್ಯಗಳು, ಇವತ್ತು ಬೆಂಗಳೂರಂಥ ಮಹಾನಗರದಲ್ಲಿ ಟ್ರಾವೆಲಿಂಗು ಎಲ್ಲ ಹೋಗಿ ನಮಗೆ ಅಂತ ಉಳಿದಿದ್ದೆಷ್ಟು 3 ಗಂಟೆ, 4 ಗಂಟೆ ಅಥವಾ 5 ಗಂಟೆ. ಅದರಲ್ಲೂ ನಾವು ಸೋಷಿಯಲ್ ಮೀಡಿಯಾ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂತ ನಾವು ಕಾರಣಗಳು ಹೇಳ್ಕೊಂಡು ಕಲ್ತ್ಬಿಡ್ತೀವಿ ಅಲ್ವಾ? ಸೊ ಏನು ಹೇಳಕ್ ಹೋದೆ ಅಂತಂದ್ರೆ, 9 ರಿಂದ 5 ಇದೆಯಲ್ಲ, 9 to 5, ಅದು ನಮ್ಮ ಕೈಯಲ್ಲಿ ಇಲ್ಲ. ನಾವು ಅದನ್ನ ಮಾಡಲೇಬೇಕು, ಅನಿವಾರ್ಯ ಅಲ್ವಾ? ಹಣ ಬೇಕು. ಸೊ ಆದರೆ ಆ 5 ರಿಂದ 9ನ ನೀವು ಹೆಂಗ್ ದುಡಿಸ್ಕೋತೀರಾ? 5 ರಿಂದ 9 ಎರಡೂ ಆಗ್ಬೋದು. ಬೆಳಗ್ಗೆ 5 ರಿಂದ 9, ರಾತ್ರಿ 5 ರಿಂದ 9, 2 ಸರಿ ಸಿಕ್ಕುತ್ತೆ ನಿಮ್ಗೆ. 5 ರಿಂದ 9, 9 ರಿಂದ 5 ರಾತ್ರಿ ಮಲಗ್ತೀರಾ, 2 ಸಿಕ್ಕುತ್ತೆ ಅದನ್ನು. ಸೊ ಇಲ್ಲಿ 2 ಕಡೆ ಸಿಕ್ಕುತ್ತೆ. ಆ ಒಂದನ್ನ ಮಾರಿರ್ತೀರಾ, ಇನ್ನೊಂದನ್ನು ನಿದ್ದೆ ಮಾಡ್ತೀರಾ. ಇಲ್ಲಿ 5 ರಿಂದ 9, 5 ರಿಂದ 9 ಹೇಗೆ ನೀವು ನಿಮಗೆ ದುಡಿಸ್ಕೋತೀರಾ ಅನ್ನೋದು ಅತ್ಯಂತ ಪ್ರಮುಖ. ಅರ್ಥ ಆಯ್ತಾ? ಅದನ್ನ ಯಾರೆಲ್ಲ ಸಶಕ್ತವಾಗಿ ದುಡಿಸ್ಕೋತಾರೆ ಅವ್ರಿಗೆ ಬದುಕು ಹಣೆ ಪಟ್ಟಿ ಕಟ್ತಾ ಹೋಗುತ್ತೆ. ಅವ್ರು ಕೇಳಿದ್ ಸಿಕ್ಕುತ್ತೆ, ಅವ್ರು ಮಾಡ್ತಾ ಹೋಗ್ತಾರೆ.
ಮಾಡ್ತಾ ಯಾವಾಗ ಅದು ರಿಪೀಟೆಡ್ ಆಗಿ ಅದನ್ನೇ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ರಿಸಲ್ಟ್ ಸಿಗ್ತಾ ಹೋಗ್ತದೆ. ಅದಕ್ಕೆ ಜನ ಅವ್ರಿಗೆ ಯಶಸ್ವಿ, ಹಣೆ ಪಟ್ಟಿ, ಏನೇನೋ ಸಾಹುಕಾರ, ಏನೇನೋ ಹೆಸರುಗಳನ್ನ ಹಾಕುತ್ತೆ. ಯಾರು ಬೇಕಾದ್ರೂ ಆಗ್ಬೋದು. ಅದು ಬದುಕು ನೀವು ಕೇಳಿದ್ದನ್ನೆಲ್ಲ ಕೊಡೋದಿಲ್ಲ. ಆದರೆ ನೀವು ಯಾವಾಗ ಪದೇ ಪದೇ ಒಂದೇ ಕೆಲಸನ ಮಾಡ್ತಾ ಹೋಗ್ತೀರಾ, ಅದು ನಿಮ್ಮನ್ನ ಅದರಲ್ಲಿ ಎಕ್ಸ್ಪರ್ಟ್ ಮಾಡುತ್ತೆ. ನಿಮ್ಗೆ ಆ ಕ್ಷಮತೆ ಹೆಚ್ಚಿಸುತ್ತೆ. ಆ ಕ್ಷಮತೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಆ ಆತ್ಮವಿಶ್ವಾಸದ ಮೂಲಕ ನೀವು ಅಂದುಕೊಂಡ ಕೆಲಸಗಳು ನಡೀತಾ ಹೋಗುತ್ತೆ. ಅದು ನಡೀತಾ ಹೋದಾಗ ಇಟ್ಸ್ ಎ ಟ್ರ್ಯಾಕ್, ಇಟ್ಸ್ ಎ ಪ್ಯಾಟ್ರನ್. ಅದು ಯಾವಾಗಲೂ ಅಷ್ಟೇ, ಇಟ್ಸ್ ಅ ವಿನ್ನಿಂಗ್ ಟ್ರ್ಯಾಕ್ ಅಂತಾರೆ, ವಿನ್ನಿಂಗ್ ಒಂದು ಫಾರ್ಮ್ಯಾಟು. ಅದು ನೀವು ಹಂಗಾಗಿ ಇಲ್ಲ ಸೋಲ್ತಾ ಇದ್ರೆ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಯು ಹ್ಯಾವ್ ಟು ಬ್ರೇಕ್ ದ ಪ್ಯಾಟ್ರನ್. ಈಗ ಒಂದು ಕುಟುಂಬ ನೋಡಿ, ಆ ಕುಟುಂಬದಲ್ಲಿ ಬಡತನ ಇರುತ್ತೆ. ಯಾರೋ ಒಬ್ಬ ಪ್ರಯತ್ನ ಪೂರ್ವಕವಾಗಿ ಅತಿ ಚೆನ್ನಾಗಿ ಓದ್ತಾನೆ, IAS ಆಫೀಸರ್ ಆಗ್ತಾನೆ, IPS ಆಫೀಸರ್ ಆಗ್ತಾನೆ. ನೀವು ಜಾತಿ ಧರ್ಮ ಭಾಷೆ ಪಕ್ಕಕ್ಕೆ ಇಟ್ಬಿಡಿ, ಯಾವುದೋ ಒಂದು ಅವನಲ್ಲಿ ಏನೋ ಒಂದು ಫೀಲಿಂಗ್ ಇರುತ್ತೆ, ಇಲ್ಲ ನಾನು ಹಿಂಗಿರಬಾರ್ದು, ಏನಾನ ಮಾಡಬೇಕು ಅಂತ. ಆ ಪ್ಯಾಟ್ರನ್ನ ಬ್ರೇಕ್ ಮಾಡ್ತಾರೆ. ನೀವು ಆ ಪ್ಯಾಟ್ರನ್ನ ಬ್ರೇಕ್ ಮಾಡಿದ್ರೆ ಮುಗ್ದೋಯ್ತು. ನೀವು ಯಾವಾಗ ಮಾಡಿದ್ದೇ ಮಾಡ್ತಿರ್ತೀರಾ ಅದೇ ಫಲಿತಾಂಶ ಸಿಗುತ್ತೆ. ನಾನು ಯಾವಾಗಲೂ ಇದನ್ನೇ ಹೇಳ್ತೀನಿ. ಸೊ ಬೇಗ ಹೇಳಿ, ನಾನು ಯಾವಾಗಲೂ ಹೇಳ್ತೀನಿ, ಬೇಗ ಎದ್ದಿದ ತಕ್ಷಣ ನಮ್ಗೆ ಯಶಸ್ಸು ಸಿಕ್ಕುತ್ತಾ, ಅದ್ರ ಗ್ಯಾರಂಟಿನೂ ನಾನು ನಿಮಗೆ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಯಶಸ್ಸಿಗೆ ಯಾವ ರೆಸಿಪಿನೂ ಇಲ್ಲ. ಉಪ್ಪಿಟ್ಟೋ, ಚಿತ್ರಾನ್ನನೋ, ಪುಳಿಯೋಗರೆನೋ ಮಾಡೋದು ಏನಂಗೆ ಅಂದರೆ ಇಷ್ಟಿಷ್ಟು ಹಾಕ್ಬಿಡಿ ಅಂತ ಒಂದು ಲಿಸ್ಟ್ ಹಾಕ್ಬಿಟ್ರೆ, ನೀವು ಅದನ್ನು ಕರೆಕ್ಟಾಗಿ SOP ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇರುತ್ತೆ, ಅದನ್ನು ಫಾಲೋ ಮಾಡಿಬಿಟ್ರೆ ಒಳ್ಳೆ ಮೇಲ್ಕೋಟೆ ಪುಳಿಯೋಗರೆನೇ ನೀವೇ ಮನೇಲಿ ತಯಾರು ಮಾಡಿಬಿಡ್ಬೋದು ಅಲ್ವಾ. ಆದರೆ ಸಕ್ಸಸ್ಗೆ ಆ ಥರ ಫಾರ್ಮುಲಾ ಯಾವುದೂ ಇಲ್ಲ. ಸೊ ಆದರೆ ದಾರಿ ಇದೆ, ಆ ದಾರಿಲಿ ನೀವು ನಡ್ಕೊಂಡು ಹೋಗಿ ಅಂತ ಹೇಳ್ಬೋದು ಅಷ್ಟೇ. ಆ ದಾರಿಲಿ ನಡೆದಿದ ತಕ್ಷಣ ನೀವು ಹಂಗೆ ಹಾಕ್ಬಿಡ್ತೀರಾ ಅಂತ ಗ್ಯಾರಂಟಿ ಇಲ್ಲ. ಆದರೆ ಪ್ರಯತ್ನ ಅಂತೂ ಮಾಡಬೇಕು. ನಾ ಯಾವಾಗಲೂ ಹೇಳ್ತಿರ್ತೀನಿ, ಪ್ರಯತ್ನವೇ ಪರಮಾತ್ಮ ಅಂತ. ಸೊ ಸ್ಟಾರ್ಟ್ ಅರ್ಲಿ, ಬೇಗ ಎದ್ದಳಿ. ನಿಮಗೆ ಜಗತ್ತಿನ ಇತರೆ ಜನರು ಎಲ್ಲರೂ ಹೇಳೋದಕ್ಕಿಂತ ಮುಂಚೆ 2 ರಿಂದ 3 ಗಂಟೆ ನಿಮಗೆ ಸಿಕ್ಬಿಡುತ್ತೆ. ಗದ್ದಲ ಇಲ್ಲದ ನಿರ್ಮಲವಾದ ವಾತಾವರಣ ಸಿಕ್ಕುತ್ತೆ. ಫಸ್ಟ್ ಕೂತು ನೀವು ಮಾಡಬೇಕಾದ್ದು ಪ್ರಥಮ 10 ನಿಮಿಷ ನಿಮ್ಮ ಜೊತೆ ನೀವು ಮಾತಾಡ್ಕೋಬೇಕಾದ್ದು. ಟಾಕ್ ಟು ಯುವರ್ ಸೆಲ್ಫ್. ನಿನ್ನೆ ದಿನ ಆಗಿದ ತಪ್ಪು ಒಪ್ಪುಗಳನ್ನ ನಿಮ್ಗೆ ಅದು ಹೇಳುತ್ತೆ. ನಿಮ್ಮ ಜೊತೆ ನೀವು ಮಾತಾಡ್ಕೊಂಡು ಹೇಳುತ್ತೆ, ನಾನು ಈ ಥರ ತಪ್ಪು ಮಾಡಿದೆ ಅಂತ. ಸೊ ನಾಳೆಯ ದಿನ ಹೆಂಗಿರಬೇಕು ಅಂದರೆ, ಅವತ್ತಿನ ದಿನ, ಮುಂದಿನ ದಿನ ಹೆಂಗೆ, ಇವತ್ತಿನ ದಿನದ ದಿನಚರಿ ಹೇಗಿರಬೇಕು, ನಾನು ಹೇಗೆಲ್ಲ ಯುಟಿಲೈಸ್ ಮಾಡ್ಕೋಬೇಕು, ನನ್ನ ಕೆಲಸಗಳೇನಿದೆ ಅದ್ರ ಬಗ್ಗೆ ಒಂದು 10 ನಿಮಿಷ ಯೋಚನೆ ಮಾಡಿ, 10 ನಿಮಿಷ ಪ್ರಾರ್ಥನೆ ಮಾಡಿ, 30 ನಿಮಿಷ ಅದಕ್ಕೆ ಅಂತ ಯೂಸ್ ಮಾಡಿ. ದಟ್ ಈಸ್ ಯುವರ್ ಸೆಲ್ಫ್. ಅದು ನಿಮಗೋಸ್ಕರ. ನಾವು ಯಾವುದೋ ಮೊಬೈಲಲ್ಲಿ ಇಟ್ಕೊಂಡು ರೀಲ್ಸು ಮತ್ತೊಂದು ಗಂಟೆಗಟ್ಟಲೆ ಸ್ಕ್ರೋಲ್ ಮಾಡಿಬಿಡ್ತೀವಿ. ಜಗತ್ತಿನ ಜೊತೆ ಸಂವಹನದಲ್ಲಿದ್ದೀವಿ, ನಮ್ಮ ಜೊತೆ ನಾವು ಸಂವಹನನೇ ಮಾಡ್ಕೋತಾ ಇಲ್ಲ, ನಮ್ಮ ಜೊತೆ ನಾವು ಮಾತಾಡ್ಕೋತಾ ಇಲ್ಲ. ಇದು ಅತ್ಯಂತ ದೊಡ್ಡ ವಿಪರ್ಯಾಸ. ನಮ್ಮ ಜೊತೆ ನಾವು ಮಾತಾಡ್ಕೊಂಡಿಲ್ಲ ಅಂದರೆ ನಮ್ಗೇನು ಬೇಕು ಅಂತ ನಮಗೆ ಗೊತ್ತಿರಲ್ವಲ್ಲ. ನಮ್ಗೇನು ಬೇಕು ಅಂತ ಗೊತ್ತಿಲ್ಲ ಅಂದಾಗ ನಿಮಗೆ ರಿಸಲ್ಟ್ ಹೆಂಗೆ ಸಿಕ್ಕಕ್ಕೆ ಸಾಧ್ಯ? ಸೊ ಸ್ವಲ್ಪ ಬೇಗ ಎದ್ದಳಿ, ಓದಕ್ಕೆ ಶುರು ಮಾಡಿ, ಅಥವಾ ಪಾಡ್ಕಾಸ್ಟ್ಗಳು ಕೇಳಿ, ಏನೋ ಒಂದು ವಾಕ್ ಮಾಡ್ತಾ ಪಾಡ್ಕಾಸ್ಟ್ ಕೇಳಿ, ಏನೋ ಪ್ರತಿದಿನ ಹೌ ಟು ಇಂಪ್ರೂವ್ ಯುವರ್ ಸೆಲ್ಫ್ ಅಂತ ಮಾಡಿ. ಸಾಹುಕಾರರ ದಿನಚರಿ ಹೆಂಗೆ, ನಾನು ಸಾಹುಕಾರ ಆಗಬೇಕು ಅಂತ ನೀವೇನ ಮಾಡೋಕ್ಕೆ ಹೋದರೆ ಮಣ್ಣು ತಿನ್ನೋ ಕೆಲಸ ಅದು. ಅದಾಗೋದಿಲ್ಲ, ಯಾವತ್ತೂ ಆಗೋದಿಲ್ಲ. ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಬೇಕಷ್ಟೇ. ನಾನು ಸಾಹುಕಾರ ಆಗಬೇಕು ಅಂತ ಮಾಡಬಾರ್ದು, ನಾನು ಜ್ಞಾನಿ ಆಗಬೇಕು ಅಂತ ಮಾಡಬಾರ್ದು. ಫಾರ್ ದ ಪ್ಯೂರ್ ಲವ್ ಆಫ್ ಲರ್ನಿಂಗ್ ಸಮಥಿಂಗ್. ನಾನು ಹೊಸದೇನೋ ಕಲಿತೀನಪ್ಪ, ನನ್ನ ಖುಷಿಗೆ ಮಾಡ್ತೀನಪ್ಪ. ನಾನು ಮತ್ತೆ ಅದೇ ಹೇಳ್ತೀನಿ, ಫಸ್ಟ್ ನಮ್ಮ ಕಲ್ಯಾಣ, ಸ್ವಕಲ್ಯಾಣ. ಈಗ ನನ್ನಲ್ಲಿ ಖುಷಿ ಇಲ್ಲ ಅಂದರೆ ನಾನು ನಿಮ್ಗೇನು ಖುಷಿ ಹಂಚಕ್ಕೆ ಸಾಧ್ಯ? ನಾನು ಸಮಾಜಕ್ಕೆ ಏನು ಖುಷಿ ಹಂಚಕ್ಕೆ ಸಾಧ್ಯ? ನಾನು ಯಾವಾಗಲೂ ಸಮಾಜ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ನಾನು ನಿಂತವ್ರ ಮನೇಲಿ ಉಟ್ಬಿಟ್ಟಿದ್ದಿದ್ರೆ, ನನಗೆ ಕೋಟಿ ಇದ್ಬಿಟ್ಟಿದ್ದಿದ್ರೆ, ನಾನು ಬಿಸ್ನೆಸ್ ಮಾಡಿಬಿಟ್ಟಿದ್ದಿದ್ರೆ, ರೇ 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 ಪ್ರಪಂಚದಲ್ಲೇ ನಾನು ಬದುಕ್ತಾ ಇರ್ತೀನಿ ಅಲ್ವಾ? ಅದು ಬೇಡ. ನಾನು ಹೇಳೋದು ಯಾವತ್ತೂ ಬೇಡ. ಒಂದು ತಿಳ್ಕೊಳ್ಳಿ, ಯಾವುದೇ ಒಂದು ನಿರೀಕ್ಷೆಗಳನ್ನು ಬದುಕಿನಲ್ಲಿ ಇಟ್ಕೋಬಾರ್ದು. ಇಟ್ಸ್ ಅ ಝೋನ್. ಯಾಕೆ ಅಂತಂದರೆ, ಏನು ನೀವು ಅಂದ್ಕೊಂಡಂಗೆ ಆಗಬೇಕು ಅಂತ ಏನೂ ಇಲ್ಲ. ನೀವು ಅಂದ್ಕೊಂಡಿದ್ದು ರಿಸಲ್ಟ್ ಬರಬೇಕು ಅಂತ ಇಲ್ಲ. ಜನ ಎಲ್ಲ ಏನು ಗೊತ್ತಾ, ನಾನು ಅಂತಲ್ಲ, ಇಡೀ ಮನುಷ್ಯ ಕುಲನೇ ನಾವು ಹೆಂಗೆ ಅಂತಂದರೆ, ವಿ ಆಲ್ ಲುಕ್ ಫಾರ್ ರಿಸಲ್ಟ್. ನಮಗೆ ರಿಸಲ್ಟ್ ಬೇಕು, ನಮಗೆ ಹೊಗಳಿಕೆ ಬೇಕು, ನಮಗೆ ಮಾಡಿದ ಕೆಲಸಕ್ಕೆ ತಕ್ಷಣ ಒಂದು ಒಳ್ಳೆ ರಿಸಲ್ಟ್ ಬೇಕು. ಅದಕ್ಕೆ ಒಂದು ಗುಡ್ಡೀಸ್ ಅಂತೀವಲ್ಲ, ಏನು ಹೇಳ್ತಾರೆ, ನಮಗೆ ಹಣನೋ ಇನ್ನೊಂದು, ಅದಕ್ಕೆ ನಮಗೆ ಪ್ರತಿಫಲ ನಮಗೆ ಸಿಗ್ತಾ ಇರಬೇಕು. ನಮ್ಗೆ ಆ ಪ್ರತಿಫಲ ಸಿಗ್ತಾ ಇದ್ರೆ ಮಾತ್ರ ನಮಗೆ ಮೋಟಿವೇಶನ್. ನಾವೇನೋ ಮಾಡಬೇಕು, 10 ಜನ ಹೊಗಳಿದ್ರು, 500 ಲೈಕ್ ಬಂತು, 1000 ಲೈಕ್ ಬಂತು, 8 ಲಕ್ಷ ವ್ಯೂ ಆಯಿತು, ಅದೆಲ್ಲ ಏನಿಲ್ಲ. ನೋಡಿ, 100 ಜನ ಕಾಮೆಂಟಲ್ಲಿ 90 ಜನ ಒಳ್ಳೇದಲ್ಲಿ ಇರ್ತಾರೆ, 10 ಜನ ಏನೋ ಬೈದ್ಬಿಟ್ಟಿರ್ತಾರೆ, 10 ಜನನೇ ತಲೆ ಇಟ್ಕೊಂಡು ಕೂತ್ಕೋತೀವಿ ನಾವು.
ಯಾವುದೂ ಮಾಡಬಾರ್ದು, ಯಾವ ಕಾಮೆಂಟು ಓದಬೇಡಿ, ಯಾವ ಇದು ಮಾಡಬೇಡಿ. ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ಒಂದೇ ನಿಮ್ಮನ್ನು ಪ್ರತ್ಯೇಕಿಸೋದು. ಕೋಟಿ ಕೋಟಿ ಜನಸಂಖ್ಯೆಯಿಂದ ನಿಮ್ಮನ್ನು ಯಾವ್ದಾರ ಪ್ರತ್ಯೇಕಿಸುತ್ತೆ ಅಂದರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕೆಲಸ ಎರಡೇ ಮಾಡೋದು. ಹಾಗಾಗಿ ಪ್ರಪ್ರಥಮವಾಗಿ ನಾನು ಹೇಳೋದಷ್ಟೇ, ಬೇಗ ಹೇಳಿ, ಒಂದು ಅರ್ಧ ಗಂಟೆ ನಿಮಗಾಗಿ ಮೀಸಲಿಡಿ. ಆನಂತರ ಅಟ್ಲೀಸ್ಟ್ 2 to 2.5 hours ಇಂಪ್ರೂವ್ ದ ಸ್ಕಿಲ್ಸ್, ಕೌಶಲ್ಯಗಳು ಅಂತ ನಾವೇನು ಹೇಳ್ತೀವಿ. ಇವತ್ತಿನ ಇನ್ನು ಮುಂದೆ ಬರ್ತಾ 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 ಈ AI ಬೇಕಾದಷ್ಟು ಸಣ್ಣ ಪುಟ್ಟ ಕೆಲಸ ಎಲ್ಲ ಅವೇ ಮಾಡಿಬಿಡುತ್ತೆ. ಅವುಗಳಿಗೆ ಮಾಡೋಕ್ಕಾಗದೇ ಇರೋವಂಥದ್ದು ಏನು ಅನ್ನೋದನ್ನ ತಿಳ್ಕೊಂಡು ನಾವು ಪರ್ಸನಾಲಿಟಿ ಡೆವಲಪ್ ಮಾಡ್ಕೋಬೇಕು, ವ್ಯಕ್ತಿತ್ವ ನಾವು ನಿರ್ಮಾಣ ಮಾಡ್ಕೋಬೇಕು. ನೀವು ಜಪಾನ್ ದೇಶಕ್ಕೆ ಹೋದ್ರೆ ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚು ಬೆಲೆ ಕೊಡೋದು ಅವರು ಕ್ಯಾರೆಕ್ಟರ್ ಆಫ್ ಎ ಪರ್ಸನ್, ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣಕ್ಕೆ ಆ ಸ್ಕೂಲ್ಗಳಲ್ಲಿ ಅತ್ಯಂತ ಕೊಡ್ತಾರೆ. ಸುಳ್ಳು ಹೇಳಂಗಿಲ್ಲ, ಲಾ ಬ್ರೇಕ್ ಮಾಡಂಗಿಲ್ಲ. ನಮ್ಮಲ್ಲಿ ಹೇಗಾಗುತ್ತೆ ಹೇಳಿ, ಎಲ್ಲರೂ ರಶ್ ಮಾಡ್ತೀವಿ. ಏನಂತಂದ್ರೆ ಆ ಸಿಗ್ನಲ್ ಬಿಡೋಕ್ ಮುಂಚೆನೆ ಅರ್ಧ ಹೊರಟೋಗ್ಬಿಟ್ಟಿರ್ತೀವಿ. ಒಬ್ಬನ್ ನೋಡೊಬ್ಬ ಮಾಡಕ್ ಶುರು ಮಾಡ್ತೀವಿ. ಸೊ ಯಾರು ಹೆಂಗಾರ ನೋಡ್ಲಿ, ಅವ್ರು ನೋಡ್ತಿದ್ದಾರೆ, ಇವ್ರು ನೋಡ್ತಿದ್ದಾರೆ, ನಾನು ಇರೋದು ಹೀಗೆ, ನಾನು ತಪ್ಪು ಮಾಡೋದಿಲ್ಲ ಅಂದ್ರೆ ನಾನು ತಪ್ಪು ಮಾಡೋದು. ಯಾರೋ ನೋಡಿದಾಗ ತಪ್ಪು ಮಾಡದೇ ಇರೋದಕ್ಕೂ, ಯಾರು ಇಲ್ದಿದ್ದಾಗ ನಾನು ಅದೇ ಸಂಯಮ ಕಾಪಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಸೊ ಹಾಗೆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಏನು ಬೇಕು ನಿಮಗೆಲ್ಲ, ಶಾರ್ಟ್ ಟರ್ಮಲ್ಲಿ ನಿಮ್ಮನ್ನು ಯಾರೋ ಜೈಕಾರ ಹಾಕ್ತಾ ಇರ್ಬೋದು, ಅವ್ನು ಗಾಂಧಿ ಅಂತಾರೆ ಇವತ್ತು ಜನ. ನೀವು ನಿಯತ್ತಾಗಿದ್ದು ಎಲ್ಲ ಇದ್ರೆ ನಿಮ್ಮನ್ನು ಬೈತಾರೆ, ಆ ಥರ ಕೆಟ್ಟದಾಗಿ ಹೇಳಕ್ ಶುರು ಮಾಡಿಬಿಟ್ಟಿದ್ದಾರೆ. ಅವ್ನಿಗೇನು ಇದಿಲ್ಲ, ಅವ್ನು ಈ ಸಮಾಜಕ್ಕೆ ಲಾಯಕಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಇಟ್ಸ್ ಓಕೆ, ನೀವೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಮ್ಮ ತನ ಅನ್ನೋದನ್ನ ನಾವು ಯಾವಾಗ ಬಿಡೋದಿಲ್ಲ, ಆಗ ಮಿಕ್ಕಿದ್ದು ತಾನಾಗೆ ಬರುತ್ತೆ. ಇನ್ನೊಂದು ಅತ್ಯಂತ ಪ್ರಮುಖವಾಗಿ, ಯಾವುದರಿಂದನೂ ನಾವು ಬೀಳೋ ಅವಶ್ಯಕತೆ ಇಲ್ಲ. ಯಾವಾಗ ಯಾವುದ್ರ ಹಿಂದೆ ನಾವು ಅದು ಬೇಕು ಬೇಕು ಅಂತ ಹಿಂದೆ ಬೀಳ್ತೀವಿ, ಅದು ನಮ್ಮಿಂದ ಒಂದು ಹೆಜ್ಜೆ ದೂರ ಹೋಗ್ತಾ ಇರುತ್ತೆ. ದಿಸ್ ಈಸ್ ವಾಟ್ ಐ ಲರ್ನ್ಡ್, ದಿಸ್ ಈಸ್ ವಾಟ್ ಐ ಅಡಾಪ್ಟೆಡ್. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಯಾವುದ್ರ ಬಗ್ಗೆನೂ ಅಷ್ಟೇ. ರಿಸಲ್ಟ್ ಬಗ್ಗೆ ನನಗೇನೋ ಅದರಿಂದ ಉತ್ಪತ್ತಿ ಬಂದ್ಬಿಡ್ಬೇಕು, ನಾನು ಇವತ್ತು ಇವ್ರಿಗೆ ಯಾರಿಗೋ ಸಹಾಯ ಮಾಡಿದೆ, ಇವರಿಂದ ನನಗೆ 10 ರೂಪಾಯಿ ಬಂದ್ಬಿಡ್ಬೇಕು, ಅದು ಏನು ಆಸೆ ಇಟ್ಕೊಬಿಡಿ. ಅದು ನಿಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಅದು ಬಂದೇ ಬರುತ್ತೆ. ನಾನು ಪದೇ ಪದೇ ಹೇಳ್ತೀನಿ, ಇವತ್ತು ಮತ್ತೆ ರಿಪೀಟ್ ಮಾಡ್ತೀನಿ, ಯಶಸ್ಸು ಇರ್ಬೋದು, ಹಣ ಇರ್ಬೋದು, ನೀವು ಹೇಗೆ ಎರಡನ್ನೂ ಹುಡುಕ್ತಾ ಇರ್ತೀರಾ, ಅದು ಎರಡನ್ನೂ ಹುಡುಕ್ತಾ ಇರ್ತೀರಾ, ಅವೆರಡನ್ನು ಬೇಕು ಅಂತ, ಅವೆರಡನ್ನೂ ಕೂಡ ಯೋಗ್ಯ ಮನುಷ್ಯನ ಹುಡುಕ್ತಾ ಇರುತ್ತೆ. ಯಾರಿದ್ದಾರೆ ಯೋಗ್ಯ ಮನುಷ್ಯ? ಹೋಗ ಅವನು ಹೆಗ್ಲೇ ಇರ್ಬಿಡೋಣ ಅಂತ. ಶನಿ ಒಬ್ಬನೇ ಅಲ್ಲ ಹೆಗ್ಲೇ ಇರೋದು. ಯಶಸ್ಸು ಹಣನೂ ಹುಡುಕ್ತಾ ಇರುತ್ತೆ. ನೀವು ಯೋಗ್ಯತೆ ಬೆಳೆಸ್ಕೊಳ್ಳಿ, ಅವೆರಡೂ ಬರುತ್ತೆ. ಯೋಗ್ಯತೆ ಬೆಳೆಸ್ಕೊಳ್ಳೋ ಕೆಲಸ ಅಷ್ಟೇ ನಾವು ಮಾಡಬೇಕಾದ್ದು. ನನ್ನ ಸೆಲ್ಫ್ ಡೆವಲಪ್ಮೆಂಟೇ ಇಲ್ಲ, ನಾನು ಏನು ಅಂತಾನೆ ಗೊತ್ತಿಲ್ಲ. ಮತ್ತು ನಾನು ಈಗ ನೀವು 8 ಗಂಟೆ ನೀವು ಮಾರಬೇಕು. ಆ ಗಂಟೆನ ನೀವು 50,000 ತಿಂಗ್ಳಿಗೆ ಮಾರ್ತಿರೋ, 50 ಲಕ್ಷಕ್ಕೆ ತಿಂಗ್ಳಿಗೆ ಮಾರ್ತಿರೋ. ಈಗ ಗೂಗಲ್ CEO ಇದ್ದಾರೆ, ಅವರು ಈಸ್ ಅನ್ ಎಂಪ್ಲಾಯರ್, ಅವರು 8 ಗಂಟೆನೋ 10 ಗಂಟೆನೋ 12 ಗಂಟೆನೋ ಮಾರ್ತಾನೆ ಇದ್ದಾರೆ, ಹೌದಲ್ವಾ? ಆದ್ರೆ ಎಷ್ಟು ಕೋಟಿಗಳಿಗೆ ಮಾರ್ತಾ ಇದ್ದಾರೆ ನೋಡಿ. ಯಾಕಂದ್ರೆ ಅವ್ರದ್ದು ಆ ಮಟ್ಟಕ್ಕೆ ಬೆಳೆಸ್ಕೊಂಡಿದ್ದಾರೆ ಅವರು ಬುದ್ಧಿಮತ್ತೆನ. ಸೊ 8 ಗಂಟೆ ಮಾರೋದು ಕೆಲವೊಮ್ಮೆ ಅವಶ್ಯಕ, ಏನು ಮಾಡೋಕ್ಕಾಗಲ್ಲ. ಎಷ್ಟ್ರ ಮಟ್ಟಿಗೆ ನೀವು ನೆಗೋಷಿಯೇಟ್ ಮಾಡಬಲ್ರಿ, ಆ ವೇಳೆನ ಎಷ್ಟಕ್ಕೆ ನೀವು ಮಾರ್ತೀರಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೇ ಮಾಡಬೇಕಾದ್ದು. ಸೊ ಬೆಳಗಿನ ದಿನಚರಿ ಅಂದರೆ ಹಂಗಾಯ್ತು. ಆಮೇಲೆ ನಂದು ಏನು ಅಂತಂದ್ರೆ, ನೀವು ಇಡೀ ದಿನ ಒಂದು ದಿನ ಹಾಗೆ ನೋಡಬಾರ್ದು. ಬ್ರೇಕ್ ಇಟ್ ಅವರ್ ಬೈ ಅವರ್. 55 ನಿಮಿಷದ್ದು ಒಂದೊಂದು ಸ್ಲಾಟ್ ನಾನು ಮಾಡ್ಕೊಳ್ಳೋದು. ನಾನು ಬರೆಯೋವಾಗ ಎಲ್ಲ 55 ಇನ್ 5 minutes ಬ್ರೇಕ್. ಆ 5 minutes ಅಲ್ಲಿ 1 ನಿಮಿಷ 2 ನಿಮಿಷ ಜಸ್ಟ್ ಸ್ಟ್ರೆಚ್ ಯುವರ್ ಲೆಗ್ಸ್. ಹೋಗ್ತೀರಾ, ಕೂತ್ಕೊಂಡು ಇದು ಮಾಡಿ, ಒಂದೇ ಕಡೆ ಕೂತ್ಕೊಳ್ಳಂಗಿಲ್ಲ. ಈಗ ಸಿಟ್ಟಿಂಗ್ ಈಸ್ ದ ನ್ಯೂ ಡೆತ್. ಇವತ್ತು ಕೂತ್ಕೊಳ್ಳಂಗಿಲ್ಲ, ಒಂದೇ ಕಡೆ ಕೂತ್ಕೊಳ್ಳಂಗಿಲ್ಲ. ಸುಮ್ಮನೆ ಅದ್ರ 1 ನಿಮಿಷದಲ್ಲಿ 10 ಸರಿ ಸ್ಕಿಪ್ ಮಾಡಿಬಿಡಿ, ಏನೋ ಒಂದು ಮಾಡಿ ಆಯ್ತಾ. 2-3 minutes ಅಲ್ಲಿ ಈ ಗಂಟೆ ಹೆಂಗೆ ಹೋಯ್ತು, ಪ್ರೊಡಕ್ಷನ್ ಹೆಂಗಿತ್ತು ನಂದು, 55 minutes ನೀವು ಹೆಂಗ್ ಕಳೆದ್ರಿ? ಹೌದೌದು, ಸರಿಗಿತ್ತಾ ಇಲ್ವಾ? 2-3 minutes ಅಲ್ಲಿ ರಿವ್ಯೂ ಮಾಡ್ಬೇಕು. ತಿರ್ಗಾ ಅದು 55 ನಿಮಿಷಕ್ಕೆ 50 ನಿಮಿಷ ತಗೊಂಡು ಏನ್ ಮಾಡಿದೆ ಅಂತ ನೋಡೋದಲ್ಲ. ಕ್ವಿಕ್ ಆಗಿ ನಾನು 1 ಗಂಟೆ ಅನ್ಕೊಂಡಿದ್ದೆ, ಇಷ್ಟು ಪೇಜ್ ಬರೀಬೇಕು ಅನ್ಕೊಂಡೆ, ಇಷ್ಟು ಪೇಜ್ ಓದ್ಬೇಕು ಅನ್ಕೊಂಡೆ, ಇಷ್ಟು ನನಗೆ ಗ್ರಹಿಕೆ ಆಗಿರ್ಬೇಕು ಅನ್ಕೊಂಡೆ, ನನ್ಗೆ ಆಯ್ತಾ ಇಲ್ವಾ? ಕ್ವಿಕ್ ಆಗಿ ನಿಮಗೆ ನೀವೇ ಮೋಸ ಮಾಡ್ಕೊಳಂಗಿಲ್ಲ ಅಲ್ಲಿ. ತಿರ್ಗಾ ನಿಮ್ ಮನ್ಸು ಮೋಸ ಮಾಡಲ್ಲ, ಅದು ಹೇಳುತ್ತೆ. ನೀವು ಒಂದ್ಸರಿ ಅಭ್ಯಾಸ ಮಾಡಿಸಿದ್ರೆ ಮೋಸ ಮಾಡೋದು, ಅದು ನಿಮಗೆ ಮೋಸ ಮಾಡಕ್ ಶುರು ಮಾಡುತ್ತೆ. ನೀವು ಸಿನ್ಸಿಯರ್ ಆಗಿದ್ರೆ ಅದು ನಿಮಗೆ ಮೋಸ ಮಾಡಲ್ಲ. ಸೊ ಅದು 2-3 ನಿಮಿಷದಲ್ಲಿ ನೀವು ನೋಡ್ಕೊಳ್ಳಿ. 2 minutes ಸ್ಟ್ರೆಚ್ ಮಾಡಿ, ಅಗೇನ್ ಸಿಟ್ 1 more hour. ಯಾಕೆ ಈ ತರ ಮಾಡೋದ್ರಿಂದ ಆಗುತ್ತೆ ಅಂತಂದ್ರೆ, ಕೆಲವೊಂದ್ಸತಿ ನಾನು ಮೊದಲೆಲ್ಲ ಏನ್ ಮಾಡ್ತಾ ಇದ್ದೆ, ಈಗ 7-8 ವರ್ಷದಿಂದ ಈ ಪಾಲಿಸಿನ ಮಾಡ್ತಾ ಇದ್ದೀನಿ. ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ, ಇಡೀ ದಿನ ಆದ್ಮೇಲೆ ದಿನನ ನಾನು ರಿವ್ಯೂ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಿಮಗೆ ದಿನ ಹೊಟ್ಟೋಗ್ಬಿಟ್ಟಿರೋದಲ್ಲ. ಅಂದ್ರೆ ಫುಲ್ ಡೇ ರಿವ್ಯೂ.
ಫುಲ್ ಡೇ ಏನೇನಾಯ್ತು Okay. ಇವತ್ತು ಚೆನ್ನಾಗಾಯ್ತಾ ಗೊತ್ತಾಯ್ತು. ಇದಾಯ್ತಾ ಅಂತ ಅಷ್ಟೊತ್ತು ನಿಮ್ ದಿನ ಹೋಗ್ಬಿಟ್ರು, ಚೆನ್ನಾಗಿಲ್ಲ ಅಂದ್ರೂ ನಿಮ್ದು ದಿನ ಹೋಗ್ಬಿಟ್ಟಿರೋದಲ್ಲ. ಯು ವೇಸ್ಟೆಡ್ ಸೋ ಮೆನಿ ಅವರ್ಸ್. ಸೊ ಎವ್ರಿ ಅವರ್ ಅಲ್ಲಿ ನೀವು ನೋಡ್ತಾ ಹೋದಾಗ ಗುರು ಏನ್ ಈ ಸರಿ ಈ 1 ಗಂಟೆನ ನಾನು ಯಾರ ಜೊತೆನೂ ಮಾತಾಡ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ಬಿಟ್ಟೆ, ನೆಕ್ಸ್ಟ್ ಅವರ್ ನಾನು ಯುಟಿಲೈಸ್ ಮಾಡ್ಕೋಬೇಕು, ಆ ಒಂದು ಪ್ರಜ್ಞೆ ನಿಮ್ಮನ್ನ ಕಾಡುತ್ತೆ. ಸೊ ನೀವು ಯಾವಾಗ ಅದನ್ನ ಮಾಡ್ತಾ ಹೋಗ್ತೀರಿ, ಅದು ನಾನು ಮತ್ತೆ ಹೇಳ್ತೀನಿ, ಅದನ್ನ ನೀವು ಸಮಾಜ ಜಗತ್ತು ಎಲ್ಲ ಅದಕ್ಕೆ ಏನೇನೋ ಟ್ಯಾಗ್ ಹಾಕುತ್ತೆ, ಕೀರ್ತಿವಂತ, ಹಣವಂತ, ಯಶಸ್ವಿ ಅಂತ. ನೀವು ಅದನ್ನ ಯಾವುದನ್ನು ತಲೆಗೆ ಹಚ್ಕೋಬೇಡಿ. ಅದು ನಿಮ್ಮನ್ನು ಹೇಳಬಹುದಲ್ಲ, ಅವನು ಯೂಸ್ಲೆಸ್ ಫೆಲೋ ಅಂತ ಹೇಳ್ಬೋದು, ವೇಸ್ಟ್ ಬಾಡಿ ಅಂತ ಹೇಳ್ಬೋದು, ಏನು ಬೇಕು ಅದನ್ನು ತಗೋಬೇಡಿ, ಇದನ್ನು ತಗೋಬೇಡಿ. ವಾಕ್ ದ ಪಾತ್. ನಿಮ್ಗೆ ಅನ್ಸಿದ್ದನ್ನು ನೀವು ಮಾಡ್ತಾ ಹೋಗಿ. ಅದು ಟ್ಯಾಗ್ ಅವರೇ ಹಾಕ್ತಾ ಹೋಗ್ತಾರೆ, ಸಮಾಜ ಹಾಕುತ್ತದು. ಸಮಾಜ ಹಾಕೋ ಟ್ಯಾಗ್ ಬಗ್ಗೆನೂ ನೀವು ತಲೆ ಕೆಡಿಸ್ಕೋಬೇಕಾದಿಲ್ಲ. ನಿಮ್ಮ ಆತ್ಮತೃಪ್ತಿ ಒಂದೇ ಅತ್ಯಂತ ಇಂಪಾರ್ಟೆಂಟ್ ಆಗಿರೋದು. ಸೊ ಹೀಗೆ ನೀವು ಅದನ್ನು ದಿನ ಕಳೀರಿ. ಸಾಧ್ಯ ಆದಷ್ಟು ನನ್ನ ದಿನಚರಿ 6:30 7 ಗಂಟೆ ಒಳಗಡೆ ಊಟ ಮುಗಿಸಿರ್ತೀನಿ. 9:00 ಅಷ್ಟೊತ್ತಿಗೆ ಮಲಗಿಬಿಟ್ಟಿರ್ತೀನಿ. ಸಿಂಪಲ್ ರೊಟೀನ್. ಎಲ್ಲೋದ್ರೂ ಅದೇ ಮಾಡ್ತೀನಿ, ಮುಕ್ಕಾಲು ಪಾಲು. ಕೆಲವೊಮ್ಮೆ ಎಕ್ಸೆಪ್ಷನ್ಸ್ ಇರ್ತವೆ, ಎಲ್ಲೋ ಟ್ರಾವೆಲಿಂಗ್ ಟೈಮಲ್ಲೋ ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ ಹೋದಾಗ ಊಟ ತಿಂದಿದ್ದು ವ್ಯತ್ಯಾಸ ಆಗುತ್ತೆ, ಮಲಗೋದು ವ್ಯತ್ಯಾಸ ಆಗುತ್ತೆ. ಅದರ್ವೈಸ್ ಒಂದು ರೊಟೀನ್ನ ನಾವು ಫಾಲೋ ಮಾಡಬೇಕು. ರೊಟೀನ್ ಫಾಲೋ ಮಾಡೋದು ಒಂದಿದ ತಕ್ಷಣ ನಾನು ಹೇಳ್ತೀನಿ, ಅದು ಅತ್ಯಂತ ಬೇಸರವಾದದ್ದು. ಮಾಡಿದ್ದೇ ಮಾಡೋದಿದೆಯಲ್ಲ ಅತ್ಯಂತ ಬೇಸರವಾದ್ದು. ಆದ್ರೆ ಯಾರು ಮಾಡಿದ್ದೇ ಬೇಸರ ಆದ್ರೂ ಮಾಡ್ತಾ ಇರ್ತಾರಲ್ಲ, ಅವ್ರಿಗೇನೆ ಸಮಾಜ ಯಶಸ್ವಿ ಅಂತ ಟ್ಯಾಗ್ ಹಾಕೋದು. ಓಕೆ, ಬಟ್ ಈಗ ಸಮಯ ಅಂತ ಬಂದಾಗ ಸರ್, ನಾನು ನಿಮ್ಮನ್ನು ಫಾಲೋ ಮಾಡ್ತಿರೋದ್ರಿಂದ, ಸೊ ಈಗ ನೀವು ಟ್ರಾವೆಲ್ ಮಾಡ್ತೀರಾ, ಸೊ ಬರೀತೀರಾ, ಅಂಕಣ ಬರೀತೀರಾ ಅಥವಾ ಬುಕ್ ಬರೀತೀರಾ, ಅದರ ಜೊತೆಗೆ ಹೀಗೆ ಇಂಟರ್ವ್ಯೂ ಅಂತ ಬಂದಾಗಲೂ ಕೂಡ ನೀವು ಇಷ್ಟು ಟೈಮಿಂದ ಇಷ್ಟು ಟೈಮು ಅದನ್ನು ಫಿಕ್ಸ್ ಮಾಡ್ಕೊಂಡಿರ್ತೀರಾ ಸಮಯ ಅಂತ ಬಂದಾಗ. ಸೊ ನನ್ಗನ್ಸೋ ಪ್ರಕಾರ ದುಡ್ಡಿಗಿಂತ ಜಾಸ್ತಿ ನೀವು ಸಮಯಕ್ಕೆ ವ್ಯಾಲ್ಯೂ ಕೊಡ್ತೀರಾ. ಹೌದು, ಯಾಕೆ ಅಂತಂದ್ರೆ ನೀವು ನೋಡಿ, ದುಡ್ಡು ನಾನು ನಿಮ್ಗೆ ಯಾವಾಗಲೂ ಹೇಳಿದೆ, ಇಟ್ಸ್ ಎ ಬೈ ಪ್ರಾಡಕ್ಟ್ ಕ್ರಿಯೇಟೆಡ್ ಬೈ ಮ್ಯಾನ್. ನೀವು ದುಡ್ಡನ್ನ ಬೇಕಾದ್ರೆ ಪ್ರಿಂಟ್ ಹಾಕ್ಬೋದು, ವೇಳೆನ ಎಲ್ಲಿಂದ ಪ್ರಿಂಟ್ ಹಾಕ್ತೀರಾ? ಈಗ ನಾವು 5 ನಿಮಿಷ ಹಿಂದಕ್ಕೆ ಹೋಗಲ್ಲ, 5 ನಿಮಿಷ ಮುಂದಕ್ಕೆ ಹೋಗಲ್ಲ. ಇವತ್ತು ಈ ಕ್ಷಣ ಇಷ್ಟೇ ಸತ್ಯ. ನಾವು ಬೇಕು ಅಂದ್ರೂ ಅದನ್ನ ನಾವು ದುಡ್ಡನ್ನ ಡಿಮಾಂಡ್ಗೆ ಯಾರೋ ಇದೆಯಪ್ಪ ಅಂತೇಳಿ ಅವ್ನಿಗೆ 5 ವರ್ಷ ಆಯ್ಸ್ ಹೆಚ್ಚಿಗೆ ಕೊಡೋನಕ್ಕಾಗಲ್ಲ, 5 ವರ್ಷ ತೆಕ್ಕೊಳಕ್ಕಾಗಲ್ಲ. ಏನು ಇಟ್ಸ್ ಅ ಫಿಕ್ಸೆಡ್, ಯಾರಿಗೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ಮನಿ ಅದು ಜಸ್ಟ್ ಇಟ್ಸ್ ಎ ಬೈ ಪ್ರಾಡಕ್ಟ್. ಟೈಮ್ ಈಸ್ ದ ಕಾಸ್ಟ್ಲಿಯೆಸ್ಟ್ ವಾಟ್ ಯು ಕಾಲ್ ಕರೆನ್ಸಿ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಕಾಸ್ಟ್ಲಿ ಮತ್ತು ಬೆಲೆ ಬಾಳುವಂತಹ ಕರೆನ್ಸಿ ಯಾವ್ದಾರ ಇದ್ರೆ ಅದು ಟೈಮ್. ಟೈಮ್ ಈಸ್ ಆಲ್ಸೋ ಎ ಕರೆನ್ಸಿ. ನಾವು ಅದನ್ನ ನೋಡ್ತಾ ಇಲ್ಲ. ಟೈಮ್ ಇಸ್ ದ ರಿಯಲ್ ಮನಿ. ನಿಜವಾದ ಹಣ ಅಂತಂದ್ರೆ ಅದು ಟೈಮ್. ರಂಗಸ್ವಾಮಿ ಸರ್ ಬಗ್ಗೆ ನೀವು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಈ ಒಂದಷ್ಟು ಎಪಿಸೋಡ್ಗಳಲ್ಲಿ ಉತ್ತರವನ್ನ ಕೊಟ್ಟಿದ್ದೀವಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.